ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನನ ಕುಮಂತ್ರಣ, ಭಗವಂತನ ವಿಶ್ವರೂಪ ದರ್ಶನ ಮತ್ತು ಕೌರವರ ಸಭೆಯಿಂದ ಪ್ರಸ್ಥಾನ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ತಾಯಿ ಹೇಳದಂತಹ ಈ ನೀತಿಯುಕ್ತ ವಾಕ್ಯಗಳ ಕಡೆ ದುರ್ಯೋಧನ ಸ್ವಲ್ಪ ಕೂಡ ಗಮನ ಕೊಡಲಿಲ್ಲ. ಅಷ್ಟೊತ್ತು ಗಾಂಧಾರಿ ಹೇಳಿದ್ಲು, ಈ ರೀತಿ ಎಲ್ಲ ಮಾಡಬೇಡ, ಹಾಗೆ ಹೀಗೆ ಅಂತ ಬುದ್ಧಿವಾದವನ್ನ ಹೇಳಿದ್ಲು. ಆದರೆ ಮಗ ಸ್ವಲ್ಪ ಕೂಡ ಗಮನ ಕೊಡಲಿಲ್ಲ. ಮತ್ತವನು ಬಹಳ ಕೋಪದಿಂದ ಸಭೆಯನ್ನ ಬಿಟ್ಟು ತನ್ನ ದುಷ್ಟಬುದ್ಧಿ ಮಂತ್ರಿಗಳಿರ್ತಾರಲ್ಲ ಅವ್ರ ಹತ್ರನೇ ವಾಪಸ್ ಹೊರಟೋಗ್ತಾನೆ. ಆಮೇಲೆ ದುರ್ಯೋಧನ, ಕರ್ಣ, ಶಕುನಿ ಮತ್ತೆ ದುಶ್ಯಾಸನ ಈ 4 ಜನ ಸೇರಿ ಈ ರೀತಿ ಸಲಹೆಯನ್ನ ಕೊಡ್ತಾರೆ. ನೋಡು, ಈ ಕೃಷ್ಣ ರಾಜ ಧೃತರಾಷ್ಟ್ರ ಮತ್ತೆ ಭೀಷ್ಮರ ಜೊತೆ ಸೇರ್ಕೊಂಡು ನಮ್ಮನ್ನ ಬಂಧಿಸ್ಬೇಕು ಅಂತನ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಮೊದಲು ನಾವೇ ಇವನನ್ನ ಬಂಧಿಸ್ಬಿಡೋಣ ಅಂತನ್ಬಿಟ್ಟು ಹೇಳ್ತಾನೆ. ಕೃಷ್ಣ ಬಂದಿ ಆಗಿದ್ದಾನೆ ಅನ್ನುವಂಥ ವಿಷಯವನ್ನ ಕೇಳಿ ಆ ಪಾಂಡವರ ಉತ್ಸಾಹವೆಲ್ಲ ತಣ್ಣಗಾಗ್ಬಿಡುತ್ತೆ. ಆಮೇಲೆ ಅವರು ಕಿಂ ಕರ್ತವ್ಯ ವಿಮೂಢರಾಗಿ ಬಿಡ್ತಾರೆ. ಏನು ಮಾಡ್ಬೇಕು ಏನು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಆ ರೀತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಈ ರೀತಿ ಎಲ್ಲ ಅನ್ಕೊಳ್ತಾ ಇದ್ದಾರೆ, ನಾವೇ ಕೃಷ್ಣನನ್ನ ಬಂಧಿಸ್ಬಿಡೋಣ ಅಂತನ್ಬಿಟ್ಟು. ಸಾತ್ಯಕಿ ಇದಾನಲ್ಲ, ಅವನು ಸನ್ನೆಗಳಿಂದಾನೇ ಬೇರೆಯವರ ಮನಸ್ಸಿನ ಮಾತುಗಳನ್ನ ತಿಳ್ಕೊಳ್ತಾ ಇದ್ದ. ಅಂದ್ರೆ ಅಷ್ಟೊಂದು ಚಾಣಾಕ್ಷ ಅವನು ತಕ್ಷಣನೇ ಅವರ ಭಾವನೆಯನ್ನ ಅಂದಾಜು ಮಾಡ್ಕೊಳ್ತಾನೆ, ಏನ್ ಇವ್ರು ಮಾತಾಡ್ಕೊಳ್ತಾ ಇರಬಹುದು ಅಂತ. ಮತ್ತೆ ಸಭೆಯಿಂದ ಹೊರಗಡೆ ಬಂದು ಕೃತವರ್ಮನಿಗೆ ಹೇಳ್ತಾನೆ, ಶೀಘ್ರವಾಗಿ ಸೈನ್ಯವನ್ನ ಸಜ್ಜುಗೊಳಿಸು, ಮತ್ತೆ ನಾನು ಇವರ ಕುವಿಚಾರವನ್ನ ಅಂದ್ರೆ ಇವ್ರು ಏನೆಲ್ಲ ಕೆಟ್ಟ ವಿಚಾರವನ್ನ ಯೋಚನೆ ಮಾಡ್ತಾ ಇದ್ದಾರೋ ಇದನ್ನ ನಾನು ತಕ್ಷಣ ಕೃಷ್ಣನಿಗೆ ತಿಳಿಸ್ಬೇಕು. ತಿಳಿಸೋ ಅಷ್ಟರಲ್ಲಿ ನೀನು ಸ್ವಯಂ ಕವಚವನ್ನ ಧರಿಸ್ಕೊಂಡು ಸೈನ್ಯವನ್ನ ಮತ್ತೆ ಅದರ ವ್ಯೂಹ ರಚನೆ ಇದೆಯಲ್ಲ ಆ ರೀತಿಯಲ್ಲಿ ನೀನು ಅದನ್ನ ನಿಲ್ಲಿಸು. ಸಭಾಭವನದ ದ್ವಾರದ ಹತ್ರ ನೀನು ಬಂದ್ಬಿಡು. ಅಂದ್ರೆ ಈಗ ಕೃಷ್ಣನನ್ನ ಇವರು ಬಂಧಿಸ್ಬೇಕು ಅಂತಿದ್ದಾರೆ ಅನ್ನೋ ವಿಷಯ ಇವನಿಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಕೃಷ್ಣನಿಗೆ ಇದನ್ನ ತಿಳಿಸಿ ಈಗ ಸೈನ್ಯವನ್ನೆಲ್ಲ ಸಜ್ಜುಗೊಳಿಸ್ಬಿಡ್ಬೇಕು ಅಂತನ್ಬಿಟ್ಟು ಅವನ ಅನ್ಕೊಂಡು ಕೃತವರ್ಮನಿಗೆ ಹೇಳ್ತಾನೆ, ನೀನು ಈ ರೀತಿ ಎಲ್ಲ ಮಾಡು ಅಂತನ್ಬಿಟ್ಟು. ಆಮೇಲೆ ಸಿಂಹ ಹೇಗೆ ಗುಹೆ ಒಳಗಡೆ ಹೋಗುತ್ತೋ ಅದೇ ರೀತಿ ಅವನು ಸಭೆ ಒಳಗಡೆ ಹೋಗಿ ಶ್ರೀಕೃಷ್ಣನಿಗೆ ಅವರು ಯೋಚನೆ ಮಾಡಿದಾರಲ್ಲ ಕೆಟ್ಟ ವಿಚಾರ ಅದರ ಬಗ್ಗೆ ಅವನು ತಿಳಿಸ್ತಾನೆ. ಆಮೇಲೆ ಅವನು ಮುಗುಳ್ನಗ್ತಾ ರಾಜ ಧೃತರಾಷ್ಟ್ರ ಮತ್ತೆ ವಿದುರನಿಗೆ ಹೇಳ್ತಾನೆ, ಸತ್ಪುರುಷರ ದೃಷ್ಟಿಯಲ್ಲಿ ಧೂತನನ್ನ ಬಂಧಿಸೋದಿದೆಯಲ್ಲ ಅದು ಧರ್ಮ ಮತ್ತೆ ಕಾಮ ಎಲ್ಲ ರೀತಿಯಲ್ಲೂ ಕೂಡ ವಿರುದ್ಧವಾಗಿದೆ. ಆದರೆ ಈ ಮೂರ್ಖರು ಅದನ್ನೇ ಮಾಡುವಂತಹ ವಿಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಅದು ಗೊತ್ತಿಲ್ಲ, ಇದು ಅಧರ್ಮ ಅನ್ನೋದು ಗೊತ್ತಿದೆಯೋ ಇಲ್ವೋ ಅಥವಾ ಗೊತ್ತಿದ್ದು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರೆಲ್ಲ ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವರ ಈ ಮನೋರಥ ಇದೆಯಲ್ಲ ಅದು ಯಾವುದೇ ರೀತಿಯಲ್ಲೂ ಕೂಡ ಪೂರ್ಣವಾಗೋದಿಲ್ಲ. ಇವರು ಬಹಳ ಕ್ಷುದ್ರ ಹೃದಯ ಇರೋರು, ಅಂದ್ರೆ ಕೆಟ್ಟ ಹೃದಯ ಇರುವಂಥವ್ರು. ಇವರಿಗೆ ಇದು ಗೊತ್ತೇ ಇಲ್ಲ. ಈ ಶ್ರೀಕೃಷ್ಣನನ್ನ ಬಂಧಿಸೋದು ಅಂತಂದ್ರೆ ಹೇಗಿದೆ ಅದು ಅಂತಂದ್ರೆ, ಒಬ್ಬ ಬಾಲಕ ಸುಡ್ತಾ ಇರುವಂತ ಬೆಂಕಿಯನ್ನ ಬಟ್ಟೆಯಲ್ಲಿ ಸುತ್ತಬೇಕು ಅಂತ ಯೋಚನೆ ಮಾಡಿದ್ರೆ ಹೇಗಿರುತ್ತೆ ಆ ರೀತಿ ಇದೆ. ಒಂದು ಮಗು ಬೆಂಕಿ ನೋಡ್ಬಿಟ್ಟು ಅದನ್ನ ನಾನು ಬಟ್ಟೆಯಲ್ಲಿ ಸುತ್ತಬೇಕು ಅಂದ್ರೆ ಸುತ್ತಕ್ಕಾಗತ್ತಾ? ಅದೇ ರೀತಿ ಇಲ್ಲಿ ಇವ್ರು ಯೋಚನೆ ಮಾಡ್ತಾ ಇರೋದು ಶ್ರೀಕೃಷ್ಣನನ್ನ ಬಂಧಿಸ್ಬೇಕು ಅಂತ. ಆದ್ರೆ ಅದು ಸಾಧ್ಯನಾ? ಅದಕ್ಕೊಂದು ಇಲ್ಲಿ ಉಪಮಾನವನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಸಾತ್ಯಕಿಯ ಈ ಮಾತನ್ನ ಕೇಳಿ ದೀರ್ಘದರ್ಶಿಯಾದಂತಹ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ರಾಜನೇ, ನನಗನ್ನಿಸ್ತಾ ಇದೆ ನಿಮ್ಮೆಲ್ಲ ಮಕ್ಕಳಿಗೂ ಕೂಡ ಮೃತ್ಯು ಅನ್ನೋದು ಆಕ್ರಮಿಸಿಕೊಂಡಿದೆ. ಅದಕ್ಕೋಸ್ಕರನೇ ಅವರು ಯಾವುದು ಮಾಡಬಾರ್ದೋ, ಯಾವುದು ಮಾಡೋದಕ್ಕೆ ಯೋಗ್ಯವಲ್ವೋ ಮತ್ತೆ ಅಪಯಶಸ್ಸನ್ನ ಕೊಡುತ್ತೋ ಅಂಥ ಕೆಲಸವನ್ನ ಮಾಡೋದಕ್ಕೆ ತಯಾರಾಗಿದ್ದಾರೆ. ನೋಡಿ, ಇವರೆಲ್ಲ ಸೇರಿ ಆ ಕಮಲನಯನನಾದಂತಹ ಶ್ರೀಕೃಷ್ಣನನ್ನ ತಿರಸ್ಕಾರ ಮಾಡಿ ಅವನನ್ನೇ ಬಂಧಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ, ಹೇಗೆ ಬೆಂಕಿಯ ಹತ್ರ ಹೋಗಿದ ತಕ್ಷಣ ಚಿಟ್ಟೆಗಳೆಲ್ಲ ನಷ್ಟವಾಗಿಬಿಡುತ್ತೋ ಅದೇ ರೀತಿ ಕೃಷ್ಣನ ಹತ್ರ ತಲುಪಿದ ತಕ್ಷಣನೇ ಇವರ ಹುಡುಗಾಟ ಎಲ್ಲ ನಾಶ ಆಗ್ಬಿಡುತ್ತೆ. ಅವ್ರೇನೇನೋ ಅನ್ಕೊಂಡ್ಬಿಟ್ಟಿದ್ದಾರೆ, ಹೀಗೆ ಮಾಡ್ಬಿಡ್ಬೋದು ಹಾಗೆ ಮಾಡ್ಬಿಡ್ಬೋದು ಅಂತನ್ಬಿಟ್ಟು. ಆದರೆ ಕೃಷ್ಣ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಇವರಿಗೆ. ಅವನನ್ನು ಹೋಗಿ ಬಂಧಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಏನಾದರೂ ಹೋದ್ರೆ ಚಿಟ್ಟೆಗಳು ಹೇಗೆ ಬೆಂಕಿ ಹತ್ರ ಹೋದ್ರೆ ಸುಟ್ಟು ಬೂದಿ ಆಗ್ಬಿಡುತ್ತೋ ಈಗ ನಾವು ನೋಡಿದೀವಲ್ವಾ.
ಮಳೆಗಾಲದಲ್ಲಿ ಏರೋಪ್ಲೇನ್ ಚಿಟ್ಟೆ ಅಂತ ಕರೀತಾರೆ ಅದನ್ನು. ನಾವು ಚಿಕ್ಕವರಿದ್ದಾಗ ಆ ರೀತಿ ಕರೀತಾ ಇದ್ದಿದ್ದನ್ನು ಕೇಳಿದ್ದೀನಿ. ಪತಂಗಗಳು ಅಂತಲೂ ಹೇಳ್ತಾರಲ್ಲ, ಅದು ದೀಪದ ಆಕರ್ಷಣೆಯಿಂದ ಬೆಂಕಿ ಬೇಕು ಅಂತ ಹತ್ರ ಬರುತ್ತೆ. ಬೆಂಕಿ ಹತ್ರ ಯಾರಾದರೂ ಆಟ ಆಡಿದ್ರೆ ಆಗುತ್ತಾ? ಆ ಬೆಂಕಿ ಹತ್ರ ಹೋಗಿದ ತಕ್ಷಣ ತಾನೇ ಸುಟ್ಟು ಬೂದಿ ಆಗ್ಬಿಡುತ್ತದು. ಆ ರೀತಿ ಅಂದರೆ ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತಲ್ಲ, ಆ ರೀತಿ ಇಲ್ಲಿ ಕೃಷ್ಣನ ಹತ್ರ ಹೋಗಬೇಕು, ಅವನನ್ನು ನಾಶ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವನ ಹತ್ರ ಹೋಗಿದ ತಕ್ಷಣನೇ ಇವರ ಹುಡುಗಾಟ ಏನಿದೆಯೋ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.